ಓಹೋ ಇಲ್ಲಿ ಅಡುಗೆ ಬೇಯಿಸ್ಕೊಂಡು ತಿಂತಾವಳೆ. ಅದು ಹೆಂಗೆ ತಿಂತಾಳೋ ಅದು ಹೆಂಗೆ ನಮ್ಮ ಮನೆಗೆ ಇರ್ತಾಳೋ ಇರಲಿ, ನೋಡ್ತೀನಿ ನಾನು ಹೆಂಗೆ ಸಾಕಿದ್ರೆ. ಗೌರಿ ಗೌರಿ, ಇವತ್ತು ಇಲ್ಲೇ ನೀನು ಬೆಚ್ಚಗಿರು. ಕೊಡುಗೆಗೆ ಬಿಟ್ಟು ಇಲ್ಲಿದ್ದರೆ ನೀನು ಭಾಳ ಚೆನ್ನಾಗಿರ್ತೀಯ. ಅದಕ್ಕೆ ನೀನು ತಂದು ಇಲ್ಲಿ ಕಟ್ಟಾಕಿದ್ದೀನಿ. ಅವಳು ಯಾವಳು ಇಲ್ಲಿ ಅಡುಗೆ ಬೇಯಿಸ್ಕೊಂಡು ತಿನ್ನಕ್ಕೆ ನಿಂತಾಳೆ. ನಮ್ಮ ಮನೆ ಬಿಟ್ಟು ಹೋಗೋವರೆಗೂ ಅವಳನ್ನೇ ಮಾಡ್ತೀನಿ. ಅಮ್ಮ ಹೊಟ್ಟಸ್ವಾಗೈತಮ್ಮ, ಏನೋ ಚಿತ್ರಾನ್ನ ಮಾಡಿದಂತಲ್ಲಮ್ಮ, ಬಾರಮ್ಮ ಹಾಕ್ಕೊಡು, ಹೊಟ್ಟಸ್ವಾಗೈತೆ. ಅಮ್ಮ ಇಲ್ಲಿ ನೋಡಮ್ಮ, ಯಾರೋ ಹೊಸ ತಂದು ಇಲ್ಲಿ ಕಟ್ಟಿದ್ದಾರೆ. ಅದರೊಳೆಲ್ಲ ಗಾತ ಸಗಣಿ ಎಲ್ಲ ಹಾಕಿ ಗಲೀಜೆ ಮಾಡಿಬಿಟ್ಟತ್ತಲ್ಲ ನಮ್ಮ. ಹೂನಪ್ಪ, ಯಾರೋ ತಂದು ಇಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಕೊಟ್ಟಿಗೆ ಕಾನಾಡಿ ಜಾಗ ಇದ್ದು ತಂದು ಇಲ್ಲ ಅಡುಗೆ ಮಾಡತ್ತಾಗೆ ಕಟ್ಟಿದ್ದಾರೆ. ಏನು ಕರ್ಮನೋ ಏನು. ನಾವು ಎಲ್ಲರಿಗೂ ಹೊರೆಯಾಗಿರೋದು ಬೇಡ ಅಂತ ನಾನೇ ಬೇರೆ ಮಾಡ್ಕೊಂಡು ಉಣ್ಣಕ್ಕೆ ಬಂದ್ರೂ ನಮಗೆ ನೆಮ್ಮದಿಲ್ಲ ಕಣಪ್ಪ. ಇವ್ರ ಮಂತನ ಬಿಟ್ಟು ನಾವೆಲ್ಲ ದೂರ ಹೋಗ್ಬಿಡ್ಬೇಕು, ಇಲ್ಲ ನಾವು ಈ ಪ್ರಪಂಚದಾಗ ಇರೋದು ಬೇಡ ಕಣಪ್ಪ. ಹಂಗ ಮಾಡ್ಕೊಂಡ್ರೆ ಎಲ್ಲರಿಗೂ ಸಮಾಧಾನ ಅನಿಸ್ತತೆ ಕಣ್ರಪ್ಪ. ನಮ್ಮನ್ನು ನೋಡಿ ಯಾರೂ ಸಹಿಸಲ್ಲ. ನಾವು ಯಾರಿಗೆ ಹೊಂದಲ್ಲ ಅಂದ್ರೂ ನಮಗೆ ಅಂತಾರೆ, ನಮ್ಮನ್ನೇ ಬೈತಾರೆ, ಹಿಡ್ಕೊಂಡು ಹೊಡಿಯೋಕ್ಕೆ ಬರ್ತಾರೆ. ಭಗವಂತ ಇಂಥ ಕಷ್ಟ ಹೆಣ್ಣಿಗೂ ಕೊಡಬೇಡ ಕಣಪ್ಪ. ಏನೇ ಶೈಲ, ನಾನು ಖುಷಿಯಾಗೈತಿಯಾ? ಊರಿಗೆ ಹೋಗೋಣ ಅಂತ ಹೇಳಿದ್ನಲ್ಲ, ಜಲ್ದಿ ರೆಡಿಯಾಗಿ ಹೋಗು. ಯಾಕೋ 32 ಬಿಟ್ಕೊಂಡು ಹಿಂಗೆ ಭಾರಿ ಖುಷಿಯಾಗೈತಿಯಲ್ಲ, ಏನು ಸಮಾಚಾರ? ಸಾಧಿಸ್ಬಿಟ್ಟೆ ಗೊತ್ತಾ. ನನ್ನ ತಡವೀರೆ ನಾನು ಎಲ್ಲನ ಬಿಡ್ತೀನ. ಇವತ್ತು ಅವಳು ಬೇರೆ ಮಾಡ್ಕೊಂಡು ಉಣ್ಣಕ್ಕೆ ಹೋಗಿದ್ಲಲ್ಲ ಅಲ್ಲಿ ಮೇಲೆ, ಅವಾಗ ನಾನಲ್ಲಿ ಹೋಗಿ ಗೌರಿ ಹಸುನ ತಗೊಂಡೋಗಿ ಅಲ್ಲಿ ಕಟ್ಟಿ ಬಂದೀನಿ. ಅವಳು ಅಡುಗೆ ಮಾಡೋ ಜಾಗದಾಗೆ ಕಟ್ಟಿದ್ದೀನಿ. ಅದೇನಿಲ್ಲ, ಎಲ್ಲ ಗಾತ ಸಗಣಿ ಎಲ್ಲ ಹಾಕಿ ಅವ ಅನ್ನಕ್ಕೆಲ್ಲ ಸಿಡಿಯೋದು ಕಣಿಯಾಕ ಗೊತ್ತೇ. ಹಂಗೆ ಮಾಡಿ ಬಂದೀನಿ ನೋಡು. ಅವಳಂಗೆ ಅಯ್ಯೋ ಅನ್ಬೇಕು. ಅವಳ ಮಕ್ಕಳು ಹೆಂಗಿರ್ತಾರೆ ನಾನು ನೋಡ್ತೀನಿ. ಸುಮ್ಮನೆ ಅಪ್ಪನ ಹತ್ರ ನಾನು ಅದೇ ತಿನ್ನಂಗೆ ಮಾಡಿಬಿಟ್ಲು. ಅವಳು ನನಗೆ ಇಷ್ಟಕ್ಕೆ ಬಿಟ್ಟುಬಿಡ್ತನೆ. ಹೌದೇನೆ? ಅದಕ್ಕೆ ನಾನು ಕೊಡುಗೆಗೆ ಹೋಗಿದ್ದೆ, ಅಲ್ಲಿ ಹಸು ಕಾಣಲಿಲ್ಲ. ಅಲ್ಲೇ ಎಲ್ಲೊತ್ತು ಗೌರಿ ಅಂದ್ಕೊಂಡೆ, ನೀನು ಅಲ್ವಾ ಕಟ್ಕೊಂಡು ಏನು? ಸರಿ ಆಯ್ತು ತಗೊಳವ. ಸರಿಯಾಗಿ ಮಾಡಿ ಕಣೆ, ಅವಳಿಗೆ ಹಿಂಗೆ ಆಗ್ಬೇಕು. ಅಲ್ಲ, ನನ್ನನ್ನು ಅಪ್ಪಯ್ಯ ಅವಯ್ಯ ನನ್ನನ್ನೇ ಬೈಯಂಗೆ ಮಾಡಿಬಿಟ್ಲು ಅವಳು. ಎಷ್ಟು ಮುಟ್ಟಿಗಿದ್ದಾಳೆ ಅವಳಿಗೆ. ಮನೆ ಬಿಟ್ಟು ಹೋಗೋವರೆಗೂ ಹಿಂಗೆ ಕಾಟ ಕೊಡ್ತೀರಿ, ಒಂದಾದ್ಮೇಲೆ ಒಂದು ಹಂಗೆ ಸುದರ್ಶನಕ್ಕಾಗಬಾರ್ದು. ಸರ್ರಾಗೆ ಹೊಡೆದ್ಬಿಡು ಹಿಡ್ಕೊಂಡು. ಏನು ಮುಲಾಜ ಕೇಳೋಕೋಬೇಡ ನೀನು. ಅವೆರಡು ಹುಡುಗರು ಏನೋ ನಿತ್ಲಾಗವ ಮನೆಗೆ ಏನಾನು ಬಂದರೆ ಅವಕ್ಕೇನು ಉಣ್ಣಕ್ಕೂ ಕೊಡಬೇಡ, ಇನ್ನೊಂದು ಮಾಡಬೇಡ. ಏನಾನ ಅಪ್ಪಯ್ಯ ಅವ್ವ ಏನಾನ ಕೊಟ್ರು ಕಸ್ಕೊಂಬಿಡೆ ಆಗಿದ್ದಾಗಲಿ. ಮತ್ತೆ ಬಿಡ್ತೀನ ನಾನು? ನನ್ನ ತಂಟೆಗೆ ಹಿಂಗೆ ಬರಲಿ ಅವಳನ್ನೇನಿಲ್ಲ. ಅಯ್ಯೋ ಇದೇ ಮೊದಲೇ ಸರಿ ಅಲ್ಲ ಕಣಕ್ಕೆ ಹೊಡೆದ್ರದ್ದು. ನಾನು ಸರಿ ಹೊಡೆದಿದ್ದೀನಿ ಅವಳನ್ನ. ಅವಳಂತ ಬಂಡಿ ಅವಳು ಇಲ್ಲೇ ಸೇರ್ಕೊಂಡು ಒದ್ದಾಡ್ತಾಳೆ. ಅವಳಿಗೆ ಯೋಗ್ಯತೆ ಇರ್ಬೇಕಲ್ಲ, ಹೋಗಿ ಬೇರೆ ಮನೆ ಮಾಡ್ಕೊಂಡು ಉಣ್ಣೋಕ್ಕೆ ತಿನ್ನೋಕ್ಕೆ ಅದಕ್ಕೆಲ್ಲ ಆಗಬೇಕಲ್ಲ ಅವಳಿಗೆ. ಅದಕ್ಕೆ ಇಲ್ಲೇ ನಮ್ಮನೆಗೆ ಜಂಡ ಉರಿದಾಳೆ. ಅಲ್ಲ, ಅವಳೇ ಇಲ್ಲಿದ್ದರೆ ನಾವಿಬ್ಬರೇನು ಮದುವೆ ಆಗ್ಲಿಲ್ದಾರ ಇದ್ದೀವಿ. ನಮಗೆ ಬರೋರು ಯಾರು ಹೋಗೋರು ಯಾರು? ಅದನ್ನ ಏನಾನ ಯಾರನ್ನು ಯೋಚನೆ ಮಾಡ್ತಾರೆ? ಮಾಡಲ್ಲ. ಅದು ನಿಜ ಕಣೆ ಶೈಲ. ಮೊನ್ನೆ ಯಾರೋ ಗಂಡು ನಾನು ನೋಡೋಕೆ ಬಂದುತ್ತಲ್ಲ, ಇವ್ರು ಯಾರು ನಿಮ್ಮ ಅಕ್ಕನೇ, ಇವ್ರು ಯಾಕೆ ಮನೆಗೆ ಇದ್ದಾರೆ, ಯಾಕೆ ಹಿಂಗೆ ಇದ್ದಾರೆ ಅಂತೆಲ್ಲ ಕೇಳಿದ್ರು ಕಣೆ. ಅದಕ್ಕೆ ಅವ್ರು ಬಂದವರು ಯಾಕೆ ಅವ್ರ ಅಕ್ಕನ ಹಿಂಗೆ ಇದ್ದಾಳೆ ಮತ್ತು ತಂಗಿಯರು ಇನ್ನೇನು ಕಾಪುರ ಮಾಡ್ತಾರಂತೇಳಿ ಅದೇ ವಾಪಸ್ ಹೋಗ್ಲಿಲ್ಲ ಅವರು. ನಿಜ ನೀನು ಹೇಳೋದು. ನಾನು ಹೋಗ್ಲಿ ಬಿಡು ಅಂದ್ಕೊತಿದ್ದೆ. ಅವ್ರು ಇರಬಾರ್ದು ಅವ್ರ ಮನೆಗೆ. ಈಗಲಾದ್ರೂ ನಿನಗೆ ಬುದ್ಧಿ ಬಂತಲ್ಲ ಬಿಡತ್ಲಾಗೆ. ನಾನು ಹೇಳಿದ್ರೆ ಕೇಳ್ತಿರ್ಲಿಲ್ಲ. ತಡಿ, ಅವ್ವಯ್ಯೋ ಅಪ್ಪಯ್ಯನೋ ಎಲ್ಲರನ್ನೂ ಹೆಂಗೆ ಬದಲಾವಣೆ ಮಾಡ್ಬೇಕಂತ ನನಗೆ ಗೊತ್ತೈತೆ. ಮಾಡ್ತೀನಿ, ನನಗೆ ಚೆನ್ನಾಗಿ ಗೊತ್ತೈತೆ. ಅವ್ರನ್ನ ಈ ಮನೆ ಬಿಟ್ಟು ಓಡಿಸ್ ನೋಡು. ಅವ್ವಯ್ಯ ಅಪ್ಪಯ್ಯನೇ ಹೊರಗೆ ಹಾಕ್ಬೇಕು, ಹಂಗೆ ಮಾಡ್ತೀನಿ ನಾನು. ಕಣೆ ನಿಜ ಅದೇನ. ಅವರಿಬ್ಬರೇ ಹೊರಗೆ ಹಾಕಿದಾಗಲೇ ಅದು ಸರಿ ಆಗೋದು. ಬರೇ ನೀವಿಬ್ಬರೇ ಇದು ಮಾಡೋಕ್ಕೋದ್ರೆ ಆಗಲ್ಲ ಅದು. ಏನಿಲ್ಲ, ಅವ್ವಯ್ಯನ ಅಪ್ಪಯ್ಯನ ಅದು ಇದು ಏನಾನು ಹೇಳ್ತಾನೆ ಇರ್ಬೇಕು. ಅವ್ರಿಗೆ ತಲೆ ತುಂಬ್ತಿರ್ಬೇಕು. ತುಂಬಿದಾಗಲೇ ಅವರು ಅವಾಗ ಅವಳ ಮೇಲೆ ಸಿಟ್ಟಿಗೆದ್ದು ಹೊರಗೆ ಹಾಕ್ತಾರೆ. ಅವಾಗ ನೋಡಿರೋದು ಪಿಕ್ಚರ್. ಹಂಗೆ ಮಾಡು. ಈಗ ಸದ್ಯಕ್ಕೆ ಈಗ ಮಾಡಿಯಲ್ಲ, ಈಗ ಹೋದ ಮೇಲೆ ಮಾಡೋಕ್ಕೆ ಹೋಗ್ಬೇಡ. ನೀನು ಸ್ವಲ್ಪ ದಿನ ಸುಧಾರಿಸಿ ಆಮೇಲೆ ಮಾಡು. ಬಾ, ಈಗ ಸದ್ಯಕ್ಕೆ ಊರಿಗೆ ಹೋಗಿ ಒಂದು ವಾರ ಇದ್ದಂಗೆ ಬಂದು ಆಮೇಲೆ ಮಾಡುವಂತೆ. ಏನಲ್ಲ ಮೂವರು ಅಕ್ಕ ತಂಗರಿಗೆ ಮಾತಾಡ್ಕೊಂಡು ನಿಂತೀರಾ? ಮಗಳಮ್ಮ ಸ್ನಾನಗೇನ ಮಾಡಿಸ್ತಿಲ್ಲ ಹುಡುಗರಿಗೆ? ಜಲ್ದಿ ತಿಂಡಿ ಮಾಡೀನಿ, ಎಲ್ಲ ತಿನ್ನಿರಿ. ಹಂಗೇನೆ ಈಗ ಮಧ್ಯಾಹ್ನಕ್ಕೆ ಹೋಳಿಗೆ ಅನ್ನ ಸಾರು ಎಲ್ಲ ಮಾಡಿಟ್ಟು ನೋಡ್ರಿ. ಅದೇ ಹಾಕೊಂಡು ಬಿಸಿಯಾಗಿ ಊಟ ಮಾಡಿರಿ. ಗೊತ್ತತ್ತೆ? ಅಲ್ಲಿ ಇಷ್ಟು ಬೇಗ ಮಾಡಿದೆ ಹೋಳಿಗೆ ಅನ್ನ ಸಾರು? ಸರಿ ಆಯ್ತಲ್ಲವ. ಅನ್ನ ಮಧ್ಯಾಹ್ನ ಏನಾನು ಮಾಡಿದ್ರೆ ಆಗೋದು. ಈಗ ತಣ್ಣಗಾಕತ್ತೇನೋ ಮಧ್ಯಾಹ್ನ ಹೊಟ್ಟೊತ್ತಿಗೆ. ಮಧ್ಯಾಹ್ನ ಮಾಡಿದ್ರೆ ಆಗ್ತದಲ್ಲೇ. ಈಗ ಎಲ್ಲ ಯಾಕೆ ಮಾಡಿಟ್ಟೆ ನೀನು? ಬಿಡತ್ಲ ನೀನಂತೂ ಜಲ್ದಿ ಮಾಡಿಬಿಡ್ತೀಯವ. ನೀನು ಬದುಕು, ನಾವಂತೂ ಮಾಡೋಕ್ಕಾಗಲ್ಲ ನೋಡು. ಯಾವಾಗಿದ್ರು ಮಾಡೋದೇ ಅಲ್ಲವ. ಅತ್ಲಾಗೆ ಗಡಗಡೆ ಹಿಡಿದು ಕೈಯಾಗ ಮಾಡಿಬಿಟ್ರೆ ತಲೆನೋವಿರಲ್ಲ. ಅದು ಮಾಡು ಇದು ಮಾಡು. ಈ ಬ್ರಿಂಗ್ಸ್ರ ಇದಾರೋ ಅಲ್ಲಿ ಮುಸ್ರೇನ ಹಾಕ್ತಾರೆ, ಹಂಗೆ ನೊಣ ಬಡಿತಿರ್ತಾವೆ, ಹಂಗೆ ಬಿಟ್ಟಿರ್ತಾರೆ. ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲ ಇವ್ರು ಮುಸ್ರೆ ತೊಳೆಯೋದು, ಹಂಗೆ ಬೀದಿಗೆ ಹಾಕಿ ಕುತ್ಕೊಂತಾರವ. ಇದನ್ನೆಲ್ಲ ಕರ್ಮ ನಾವೆಲ್ಲಿ ನೋಡೋಕೋವನ. ಅದಕ್ಕೆ ಜಲ್ದಿ ಮಾಡಿಬಿಟ್ಟೆ ನಾನೇ ಅತ್ಲಾಗೆ.
ಅಲ್ಲವ ಅವಳನ್ನ ಮನೆಯಿಂದ ಹೊರಗೆ ಕಳ್ಸತ್ಲಾಗ ಎಲ್ಲನ ಬೇರೆ ಮನೆ ಮಾಡ್ಕೊಂಡು ಉಣ್ಣೋಳು, ಇಲ್ಲೇ ಜಾಗ ಕೊಟ್ಟಿರಲ್ಲವ ಅಲ್ಲಿ ಮಾಡ್ಕೊಂಡು ಉಣ್ಣಕ್ಕೆ. ನೀವಂತೂ ಬಿಡತ್ಲಾಗೆ ನೋಡವ, ನೀನು ಅರ್ಥ ಮಾಡಿಕೆ, ಅಪ್ಪಯ್ಯಂತೂ ಅರ್ಥ ಮಾಡ್ಕೊನಲ್ಲ ಅಂದ್ರೆ ನೀನಾನ ಅರ್ಥ ಮಾಡಿಕೆ. ಈ ಹುಡುಗಿಯರ ಇದ್ದಾರೆ ಈಗ ಬರೋರು ಹೋಗೋರು, ನೋಡಿ ಅವಳು ಮೊನ್ನೆನೋ ಮಾಲು ಗಂಡು ಬಂದುತ್ತಂತೆ, ಅವಳು ಇಲ್ಲಿರೋದು ನೋಡಿ ಅದೇ ಹೋದ್ರಂತೆ ವಾಪಸ್ಸು. ಹಿಂಗೆಲ್ಲ ಆಗ್ತಿರ್ತವೆ. ನೀನಾನ ಅರ್ಥ ಮಾಡ್ಕೊಂಡು ಅವಳನ್ನ ದೂರ ಇಡೋದು ಕಲಿ. ನೀನು ನಿನ್ನ ತಲೆ ಬುದ್ಧಿನೇ ಇಲ್ಲ ಬಿಡತ್ಲಾಗೆ. ಸೊ ನನಗೂ ಗೊತ್ತಾಕತ್ ಕಣಿ, ಈಗ ಮನೆಗೆ ಬರೋರು ಹೋಗೋರು ಅವರು ಇವರು ಗಂಡುಗಳು ಅಂತ ಏನಾನ ಒಂದು ಇರ್ತತೆ. ಈಗ ಅವಳು ಹಂಗೆ ಬಂದು ಗಂಡನ ಬಿಟ್ಟು ಹಿಂಗೆ ಕೂತ್ಕೊಂಡ್ಬಿಟ್ಟಾಳಂದ್ರೆ ನಮಗೂ ಮರ್ಯಾದೆ ಇರಲ್ಲ, ಈಗ ಬರೋರ್ಗೂ ಹೋಗೋರು ಯಾರಿಗೂ ಇರಲ್ಲ. ಅದಕ್ಕೇನೆ ನಾನು ಯೋಚನೆ ಮಾಡ್ತಾಯಿದ್ದೀನಿ, ತಡಿ ಎಲ್ಲ ಈಗ ನಿಮ್ಮ ಅಪ್ಪನ ಹತ್ರಿಗೆ ನೀವು ಮಾತಾಡಿ ಸುಮ್ಮನೆ ಕೆಟ್ಟಾರಾಗ್ತೀರ, ನೋಡೋಣ ತಡಿ ಒಂದು ಸ್ವಲ್ಪ ದಿನ.